6-7 ಜನ ಊಟ ಮಾಡ್ಬೋದು. ರುಬ್ಬೋದು ಯಾಕೆ, ಒದಗಲ್ಲ ಅಂತಾರೆ. ಯಾಕೆ ಬೇಳೆ ಹಾಕ್ರಿ ನೆಟ್ಗೆ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದೊಂದು ತರಕಾರಿಗೂ ಒಳ್ಳೆ ಮಸಾಲೆ ಹಿಡಿದಿದೆ, ಸಾಂಬಾರ್ ಪುಡಿ ಚೆನ್ನಾಗಿ ಹಿಡಿದಿದೆ, ಸೂಪರ್ ಆಗಿದೆ. ಹಾಯ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಆ್ಯಂಡ್ ನಮ್ಮ ವಿಡಿಯೋಸ್ ನೋಡೋರು ಎಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಈಗ ನಮ್ಮಮ್ಮ ಮಾಡುವಂಥ 2 ವಿಚಾರಗಳನ್ನ ಈಗ ನಿಮ್ಮ ಮುಂದೆ ಒಂದು ರೆಸಿಪಿ ತೋರಿಸ್ತೀನಿ. ಸ್ಪೆಷಲ್ ಅಂತ ಏನಿಲ್ಲ ಗಾಯ್ಸ್, ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನೇ ತೋರಿಸ್ತಾ ಇರೋದು. ನಾನು ಪ್ರತಿ ಸತಿ ಹೇಳ್ತಾನೆ ಇದ್ದೀನಿ, ನಾವೇನು ಸ್ಪೆಷಲ್ ಆಗೆಲ್ಲ ಏನು ಮಾಡಲ್ಲ, ಆದರೂ ಸ್ಪೆಷಲ್ ಮಾಡಿದ್ರೆ ಅದನ್ನು ಮೆನ್ಷನ್ ಮಾಡ್ತೀನಿ. ಓಕೆ, ಇದು ಏನೋ ಯೂನಿಕ್ ಆಗಿ ಮಾಡ್ತಾರೆ, ಏನೋ ಸ್ಪೆಷಲ್ ಆಗಿ ಮಾಡ್ತಾರೆ ಅಂತ ಹೇಳಿ. ಸೊ ಇವತ್ತು ನಮ್ಮ ಮನೇಲಿ ನಾರ್ಮಲ್ ಆಗಿರುವಂಥ ಒಂದು ಅಡುಗೆ ಮಾಡ್ತಾ ಇದ್ದಾರೆ, ಒಂದು ಸ್ಪೆಷಲ್ ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಅದು ಎರಡನ್ನೂ ಸ್ಪ್ಲಿಟ್ ಮಾಡ್ತೀನಿ, ಯಾಕಂದರೆ ಇವತ್ತು ಒಂದೇ ದಿನನೇ ಎರಡನ್ನೂ ಮಾಡ್ತಾ ಇದ್ದಾರಮ್ಮ. ಸೊ ಹಾಗಾಗಿ ನಾನು 2 ವಿಡಿಯೋನ ಸ್ಪ್ಲಿಟ್ ಮಾಡ್ತೀನಿ, ಯಾಕಂದರೆ ಇದು ಅದು ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ 2 ರೆಸಿಪಿ ವಿಡಿಯೋ ಇವತ್ತು ಒಂದೇ ದಿನ ಶೂಟ್ ಆಗ್ತಾ ಇದೆ ನಮ್ಮ ಮನೇಲಿ. ಒಂದು ತರಕಾರಿ ಹುಳಿ ಅಂತ ಕರೀತಾರೆ, ಕೆಲವರು ಅದನ್ನು ಸಾಂಬಾರ್ ಅಂತ ಕರೀತಾರೆ, ಕೆಲವರು ಏನೇನೋ ಅವ್ರವ್ರ ಭಾಷೆಯಲ್ಲಿ ಕರೀತಾರೆ, ಬಟ್ ನಾವು ಅದನ್ನು ಹುಳಿ ಅಂತ ಕರಿತೀವಿ, ತರಕಾರಿ ಹುಳಿ ಅಂತ ಕರಿತೀವಿ ನಾವು. ಸೊ ತರಕಾರಿ ಹುಳಿ ನಮ್ಮಮ್ಮ ಯಾವ ಸ್ಟೈಲಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಒಂದು ಪಾಯಸ ಮಾಡ್ತಾ ಇದ್ದಾರೆ, ಓಕೆನಾ, ಒಂದು ಸ್ಪೆಷಲ್ ಪಾಯಸ ಮಾಡ್ತಾ ಇದ್ದಾರೆ. ಆ ಪಾಯಸನೂ ನಿಮಗೆ ತೋರಿಸ್ತೀನಿ ರೆಸಿಪಿ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ನಾನು ಅದನ್ನು ಟ್ರೈ ಮಾಡಿಲ್ಲ, ಅದಕ್ಕೆ ನಾನು ಸ್ಪೆಷಲ್ ಅಂತ ಹೇಳಿದ್ದು. ಸೊ ಮೊದಲನೇದಾಗಿ ತರಕಾರಿ ಹುಳಿ ರೆಸಿಪಿನ ತೋರಿಸ್ತೀನಿ, ಅದಾದಮೇಲೆ ಇನ್ನೊಂದು ರೆಸಿಪಿನ ತೋರಿಸ್ತೀನಿ. ಸೊ ಪ್ಲೀಸ್ ಗಾಯ್ಸ್ ಬನ್ನಿ, ಚೆನ್ನಾಗಿ ನಮ್ಮಮ್ಮ ಮಾಡ್ತಾರೆ, ನಾನು ಚೆನ್ನಾಗಿ ತಿಂತೀನಿ, ಹೆಲ್ದಿ. ಕಂಗ್ರ್ಯಾಚುಲೇಷನ್ಸ್ ಆನ್ 10K ಸಬ್ಸ್ಕ್ರೈಬರ್ಸ್. ಓ ಹೌದಾ, ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ಥ್ಯಾಂಕ್ಸ್. ಹೀಗೆ ನಮ್ಮನ್ನು ಬೆಳೆಸಿ ಅರಸಿ ನೋಡಿ, ಇನ್ನೊಬ್ರಿಗೂ ಹೇಳಿ, ಇವರು ಕಾಮಿಡಿನೂ ಮಾಡ್ತಾರೆ, ಅಡುಗೆನೂ ಮಾಡ್ತಾರೆ, ಎಲ್ಲ ರೀತಿ ಆ್ಯಕ್ಟಿವಿಟಿ ಆಗಿದ್ದಾರೆ ಅಂತ ಜನಗಳಿಗೆ ತಿಳಿಸಿ, ಆವಾಗ ಅವರು ಬರ್ತಾರೆ ನೋಡೋದಕ್ಕೆ. ಎಲ್ಲರಿಗೂ ಥ್ಯಾಂಕ್ಸ್ ಅಮ್ಮ, ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಿಯಲಿ ತುಂಬ ಎಫರ್ಟ್ ಹಾಕಿ ಇಲ್ಲಿವರೆಗೂ ಬಂದಿದ್ದೀನಿ. ಎವ್ರಿ ಡೇ ಕಾಂಟೆಂಟ್ ಕೊಡ್ತಾ ಇದ್ದೀನಿ. ನಾನು ನೋವಲ್ಲಿದ್ದಾಗಲೂ ವಿಡಿಯೋಸ್ನ ಮಾಡಿದ್ದೀನಿ, ಚೆನ್ನಾಗಿದ್ದಾಗಲೂ ವಿಡಿಯೋಸ್ ಮಾಡಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. 10,000 ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡೋದು ತುಂಬಾ ಕಷ್ಟ ಇದೆ, ತುಂಬಾ ದೊಡ್ಡ ಟಾಸ್ಕ್ ಕೂಡ ಹೌದು. ಯಾಕಂದರೆ ಯೂಟ್ಯೂಬ್ ಶುರು ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಟೇಕ್ ಓವರ್ ಮಾಡೋದಿರುತ್ತಲ್ಲ ಅದು ದೊಡ್ಡ ವಿಷಯ ಆಗುತ್ತೆ, ಕನ್ಸಿಸ್ಟೆನ್ಸಿ ದೊಡ್ಡ ವಿಷಯ ಆಗುತ್ತೆ. ಅದನ್ನೆಲ್ಲ ಕೊಟ್ಟು ಇವತ್ತು 10,000 ಸಬ್ಸ್ಕ್ರೈಬರ್ಸ್ ಆದ್ವಿ. ಥ್ಯಾಂಕ್ ಯು. ಇದು ನಮ್ಮ ಒಂದು ದೊಡ್ಡ ಫ್ಯಾಮಿಲಿ, ಮತ್ತೊಂದು ಫ್ಯಾಮಿಲಿ, 10,000 ಜನ ಇರುವಂಥ ಫ್ಯಾಮಿಲಿ ನಮ್ಮದು. ಸೊ ಥ್ಯಾಂಕ್ ಯು, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿ ಆರ್ ವೆರಿ ಹ್ಯಾಪಿ. ತುಂಬ ಖುಷಿ ಆಯಿತು. ಆದಷ್ಟು ಬೇಗ 100ಕ್ಕೆ ಯಾವಾಗಲಿ ನನಗೊಂದು ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕಂತ ತುಂಬ ಆಸೆ ಇದೆ, ತುಂಬ ವರ್ಷದಿಂದ ಆಸೆ ಪಡ್ತಾ ಇದ್ದೀನಿ. ಅದೊಂದು ನೆರವೇರಿದ್ರೆ ನಾನು ಇಷ್ಟು ವರ್ಷದ ಜರ್ನಿಗೆ ಒಂದು ಅರ್ಥ ಬರುತ್ತೆ. ಸೊ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಮಜಾ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತರಕಾರಿ ಹಾಕಿ ಹುಳಿ, ತರಕಾರಿ ಹುಳಿ. ಎಸ್. ಏನೇನು ಇಂಗ್ರೀಡಿಯೆಂಟ್ಸು? ಮನೇಲಿ ಏನು ತರಕಾರಿ ಇದ್ರೂ ಹಾಕೋಬೋದು. ತೊಂಡೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟು, ಹುರುಳಿಕಾಯಿ, ಎಲ್ಲ ತರಕಾರಿನೂ ಹುಳಿ ಅಂದರೆ ಉದ್ದ ಹೆಚ್ಚಬೇಕು. ದಪ್ಪ ಇದ್ರೂ ಪರವಾಗಿಲ್ಲ, ಉದ್ದ ಇರಬೇಕು ಮೇಯ್ನು. ತಿನ್ನೋದಕ್ಕೆ ತರಕಾರಿ ಸಿಗ್ಬೇಕು ಬಾಯಿಗೆ. ಬೂದುಗುಂಬಳಕಾಯಿ, ಸೀಮೆ ಬದನೆಕಾಯಿ, ಗೋರಿಕಾಯಿ, ಏನು ಬೇಕಾದರೂ ಹಾಕೋಬೋದು. ಎಷ್ಟು ತರಕಾರಿ ಇದ್ದಷ್ಟು ಟೇಸ್ಟ್ ಜಾಸ್ತಿ. ಆಮೇಲೆ ಫುಲ್ 1 ಬೌಲು ಮಸೂರು ದಾಲು, ಆರೆಂಜ್ ಕಲರು ದಾಲ್ ಇರುತ್ತಲ್ಲ, ತೊಳೆದ್ಬಿಟ್ಟು ನೆನೆಸ್ಕೊಂಡಿದ್ದೀನಿ. ಈಗ 2 ಸ್ಪೂನು ಹುಳಿ ಪುಡಿ, ಸಾಂಬಾರು ಪುಡಿ, ಹುಳಿ ಪುಡಿ ನಾವು ಹುಳಿ ಪುಡಿ ಅಂತೀವಿ. ಒಗ್ಗರಣೆಗೆ ಟೊಮೊಟೊನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಯಾಕಂದರೆ ನಾನು ತರಕಾರಿ ಜೊತೆ ಡೈರೆಕ್ಟಾಗಿ ಹಾಕೋದಿಲ್ಲ, ಟೇಸ್ಟ್ ಹಾಳಾಗಿಬಿಡುತ್ತೆ ಹುಳಿ. ಹಾಗಾಗಿ ಟೊಮೊಟೊನ ಒಗ್ಗರಣೆಲ್ಲೇ ಹಾಕೋಬೇಕು. ಕರಿಬೇವು, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದನ್ನು 3 ಭಾಗ ಮಾಡಿ ಮುರಿದಿಟ್ಟಿದ್ದೀನಿ. ನಾನು 2 ದಪ್ಪು ಟೊಮೊಟೊ ತೊಗೊಂಡು ಹೆಚ್ಚಿಟ್ಟಿದ್ದೀನಿ. ಉಪ್ಪು ಎಲ್ಲನೂ ಇವಾಗ ಇಷ್ಟು ಮಾತ್ರ ಬೇಳೆ ತರಕಾರಿನ ಕುಕ್ಕರ್ಲು ಒಂದು ವಿಸಿಲ್ ಇಲ್ಲ 2 ವಿಸಿಲ್, ನಿಮ್ಮ ಯಾವ ಥರ ಪ್ರಾಕ್ಟೀಸ್ ಮಾಡಿಸಿರ್ತೀರೋ ಆ ರೀತಿ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಬೇಕು. ಆಮೇಲೆ ನಿಮ್ಗೆ ಒಗ್ಗರಣೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಯಾವ ರೀತಿ ಅಂತಂದರೆ ಆರೆಂಜ್ ಕಲರ್ ಇರಬಾರ್ದು, ತುಂಬ ಹುಳಿ ಇರುತ್ತೆ ಆರೆಂಜು. ಆದಷ್ಟು ಹಸಿರಾಗಿರೋವಂಥದ್ದೇ ತೊಂಡೆಕಾಯಿನ ತೊಗೋಬೇಕು, ಯಾಕಂದರೆ ಮೇಲ್ಗಡೆ ಎಲ್ಲೋ ಇದ್ರೆ ಒಳಗಡೆ ತುಂಬ ಪಿಂಕಿ ಇರುತ್ತೆ, ಫುಲ್ ಹುಳಿ ಹಾಳಾಗ್ತದೆ. ಹಾಗಾಗಿ ಹಸಿರಾಗಿರೋವಂಥದ್ದೇ ಇದು ತೊಗೋಬೇಕು ನೋಡಿ. ಇಷ್ಟು ಇರಬೇಕು, ತುಂಬ ರುಚಿ ಇರುತ್ತೆ. ಹುಳಿ ಇಲ್ಲಾಂದರೆ ಹುಳಿ ಆಗಿರುತ್ತೆ. ಹಾಗೆ ನೋಡಿ, ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಇದ್ದರೆ ತೆಗೆದುಬಿಡಿ, ಬೇಡ, ಚೆನ್ನಾಗಿರೋದಿಲ್ಲ, ತುಂಬ ಹುಳಿ ಇರುತ್ತೆ ಜಾಸ್ತಿ, ಬೀಜಗಳು ಹುಳಿ ಜಾಸ್ತಿ. ಹಾಗಾಗಿ ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡು
ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ತರಕಾರಿ ಎಲ್ಲ ಬೆಂದಿದೆ. ಸ್ವಲ್ಪ ಅರ್ಶಿನ, ಉಪ್ಪು, ಬೇಳೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದಾರೆ. ನಾವು ಕಲ್ಕೋತೀನಿ ಸ್ವಲ್ಪ ಬೇಳೆ ಸ್ಮ್ಯಾಶ್ ಆಗಕ್ಕೆ. ಅಂಡ್ ನಮ್ಮನೇಲಿ ನಾವು ಜಾಸ್ತಿ ಮಸೂರ್ ದಾಲ್ನೇ ಬಳಸ್ತೀವಿ, ಯಾಕಂದ್ರೆ ನಮ್ಗೆ ಶಿವಲಿಂಗ್ ಬೇಳೆ ಅಷ್ಟೊಂದು ಲೈಕ್ ಆಗಲ್ಲ, ಫ್ಲೇವರ್ ಕೂಡ ಚೆನ್ನಾಗಿರಲ್ಲ, ನಮ್ಗೆ ಅದೇನು ಇಷ್ಟ ಇಲ್ಲ ಮೊದ್ಲಿಂದನು. ಬೇಳೆನೆ ಅಡ್ರೆಸ್ ಇರಲ್ಲ, ಆ ಲೆವೆಲ್ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ ಈ ಬೇಳೆಯಲ್ಲಿ. ಒಂಥರ ರಸಂಗೂ ತುಂಬಾ ಚೆನ್ನಾಗಿರುತ್ತೆ, ಹುಳಿಗೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಇದ್ರೆ ಒಂಥರ ಚೆನ್ನಾಗಿರೋದಿಲ್ಲ ಅಡಿಗೆ. ನೋಡಿ ಹಿಂಗೆ ಇರ್ಬೇಕು. ಇವಾಗ ರೆಡಿ ಇದೆ, ಒಗ್ಗರಣೆ ಹಾಕೋತೀನಿ. ನಮ್ಮಮ್ಮ ನಾನು ಹೊಸ ಸ್ಟೀಲ್ ಬೌಲ್ ಅಲ್ಲಿ ಇಕ್ತಾವ್ರೆ ಗಾಯ್ಸ್. ಇನಾಗ್ರೇಷನ್ ಬೆಳಗ್ಗೆ ಮಾಡಿದೆ ಪೊಂಗಲ್ನ. ಹೌದಾ? ತಲೆ ಹಿಡಿಲಿಲ್ವಾ? ಏನು ಹಿಡಿದಿಲ್ಲ, ಅದೇ ಹೇಳಿಲ್ವ, ಮಂದ ಸಿಕ್ಕಾಪಟ್ಟೆ ಮಂದ ಇರೋದ್ರಿಂದ ಏನು ತಳ ಹಿಡ್ದಿಲ್ಲ. ಚೆನ್ನಾಗೈತೆ. ಪೊಂಗಲ್ ಮಾಡಿದ್ರೆ ದೊಡ್ಡದ್ರಲ್ಲಿ ಖಾರ ಪೊಂಗಲ್ ಮಾಡಿದೆ. ಹೌದಾ? ಚೆನ್ನಾಗೈತಲ್ವಾ? ಫಸ್ಟ್ ಕ್ಲಾಸ್ ಆಗಿದೆ. ಎಸ್. ಸೊ ಬೌಲು ವರ್ತಿದೆ. ಹಾ ನೋಡಿ, ತಲೆ ಹಿಡಿಯಲ್ಲ ಬೌಲು, ಅದು ಇಂಪಾರ್ಟೆಂಟ್. ಸೊ ಎಣ್ಣೆ ಹಾಕಿದ್ದಾರೆ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಇದಕ್ಕೆ ತುಂಬಾ ಫ್ಲೇವರ್ ಚೆನ್ನಾಗಿರತ್ತೆ. ಒಗ್ಗರಣೆಗೆ ಇವಾಗ ಏನೇನ್ ಹಾಕ್ತಾ ಇದಾರೆ ಅಂತ, ಯಾಕಂದ್ರೆ ಎಣ್ಣೆ ಹಾಕಿದ್ಮೇಲೆ ತುಪ್ಪ ಹಾಕಿದ್ರೆ ತಲೆ ಹಿಡಿಯಲ್ಲ. ಫಸ್ಟ್ ತುಪ್ಪ ಹಾಕಿದ್ರೆ ತಲೆ ಹಿಡ್ಕೊಳ್ಳುತ್ತೆ. ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಮೇನು ಹುಳಿಗೆ ತುಪ್ಪ ಮೇನು. ನಮ್ಮ ನಂದಿನಿ ತುಪ್ಪವನ್ನು ಹಾಕಿಕೊಳ್ಳಿ ಗಾಯ್ಸ್. ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ. 3/4 ಸ್ಪೂನ್ ಸಾಸಿವೆ. ಈಗ ಸಾಸಿವೆ ಜಾಸ್ತಿ ಹಾಕ್ಬೇಕಲ್ವಾ? ಹೌದೌದು, ಹುಳಿಗೆ ಸಾಸಿವೆ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಹಾಗೆ ಹಿಂಗಿಲ್ದೆ ಅಡಿಗೆನೆ ಮಾಡಲ್ಲ ನಾವು. ಅಂಡ್ LG ಹಿಂಗ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಆಕ್ಚುಲಿ ಬೇರೆದಕ್ಕಿಂತ. ಸುಡಲ್ವಾ ನಮ್ಮ ಕೈಯಲ್ಲಿ ಹಂಗ್ ಮಾಡ್ತಿದ್ಯಲ್ಲ? ಇಲ್ಲ, ಆಕ್ಚುಲಿ ನೀನ್ ಮುಟ್ಟು, ನೀನ್ ಮುಟ್ಟು ಬಿಸಿ ಆಗ್ತಲ್ವಾ? ಚೂರು ಬಿಸಿ ಇಲ್ಲ, ನಾನು ಪೊಂಗಲ್ಲೇ ಮಾಡಿದ್ದೀನಿ. ಹೌದು, ಬಿಸಿನಿಲ್ಲ. ನಾನು ಅದು ಇದು ತುಂಬಾ ಹೀಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ನೀನ್ 2 ಮುಟ್ಟು ನೋಡಿಲಿ, ವಾ, ಒಂಚೂರು ಹೀಟ್ ಆಗಿಲ್ಲ. ಅಂದ್ರೆ ಬೇಸೆ ಹೀಟ್ ಜಾಸ್ತಿ ತಗೊಳ್ತೀನಿ ನೋಡಿ. ಜೋರಾಗಿ ಉರಿ ಹಾಕಿದ್ದೀನಿ, ಕೈಲಿ ಫಸ್ಟ್ ಕ್ಲಾಸ್ ಆಗಿ ಹಿಡ್ಕೋಬಹುದು, ಬಿಸಿ ತಾಕಲ್ಲ. ಓಕೆ, ಸೊ ಹ್ಯಾಂಡಲ್ ಬಿಸಿ ಆಗಲ್ಲ. ಒಳ್ಳೇದು ಬಿಡಿ. ಇಲ್ಲಾಂದ್ರೆ ಅದು ಚಾನ್ಸಸ್ ಹೆಂಗೆ ಅಂದ್ರೆ ಮಾಡ್ತಾ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲಾಡ್ಸ್ಬೇಕಾದ್ರೆ ಸೌಟ್. ಇಲ್ಲ, ನಾನು ಬೆಳಿಗ್ಗೆ ಬಗ್ಗಿಸ್ಕೊಂಡು ತಗೊಂಡ್ ಬಂದಲ್ಲ, ಏನೂ ಆಗಿಲ್ಲ. ನಂಗೆ ಇಷ್ಟ ಆಯ್ತು ನೋಡಿಲಿ. ಇಷ್ಟು ಅದು ಸ್ಟೀಲ್ ಬೇಗ ಅಬ್ಸರ್ವ್ ಮಾಡುತ್ತೆ ಹೀಟ್ ಅಂತಾರೆ, ಏನು ಇಲ್ಲ. ಓಕೆ, ಇದಾಯ್ತು. ಅದಾಯ್ತು ನೋಡಿ, ಸಣ್ಣಕ್ಕೆ ಹೆಚ್ಚಿರೋದು ಟೊಮೊಟೊ, ಬ್ಯಾಡಗಿ ಮೆಣಸಿನ್ಕಾಯಿ 1, ಕರಿಬೇವು, ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಟೊಮೊಟೊ ಹುಳಿಗೆ ತರಕಾರಿ ಜೊತೆ ಬೇಯಿಸ್ಬೇಡಿ, ಫ್ಲೇವರ್ ಹಾಳಾಗುತ್ತೆ. ಹುಳಿ ಫ್ಲೇವರು ಹೀಗೆ ಮಾಡಬೇಕು. ಈ ಫ್ಲೇವರ್ ಮಾಡಿ ನೀವೇ ಇಷ್ಟಪಡ್ತೀರ. ಟೊಮೊಟೊ ಒಂಥರ ಹಸಿ ಹಸಿ ವಾಸನೆ ಹೊಡಿಯುತ್ತೆ. ಸಿಪ್ಪೆ ನಾನೇನು ಮಾಡ್ತೀನಿ, ಸಿಪ್ಪೆಯನ್ನು ತೆಗೆದು ಮಾಡಿರೋದ್ರಿಂದ ಇನ್ನೂ ರುಚಿ ಜಾಸ್ತಿ, ಬೇಗ ಸಾಫ್ಟ್ ಆಗೋಗುತ್ತೆ. ಸ್ವಲ್ಪ ಬೇಯಲಿ, ಒಗ್ಗರಣೆ ಚೆನ್ನಾಗಿ ಬೇಯಲಿ. ಇದಾಯ್ತು. ಇವಾಗ 2 ಸ್ಪೂನ್ ಹುಳಿ ಪುಡಿ ಇದೆ. ಖಾರದ ಪುಡಿನ ಮಿಕ್ಸ್ ಮಾಡಿದ್ಯಾ? ಇಲ್ಲ, ಹುಳಿ ಪುಡಿ ಸಾಕು. 2 ಸ್ಪೂನು ಸಾಂಬಾರ್ ಪುಡಿ. ನಾವು ಯೂಸ್ ಮಾಡೋದು MTR. ನಾವು ಮನೇಲಿ ಏನು ಮಾಡಿಲ್ಲ, ನಾವು MTR ಸಾಂಬಾರ್ ಪುಡಿ ನಮಗೆ ಇಷ್ಟ ಆಗುತ್ತೆ. ನಾವು ಅದ್ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಸೆಲೆಕ್ಟ್ ಮಾಡಲ್ಲ. ನಮ್ಮ ಅಜ್ಜಿ ಇದ್ದಾಗ ಆಕ್ಚುಲಿ ಸಾಂಬಾರ್ ಪುಡಿ ಮಾಡ್ಕೊಡೋರು ನಮ್ಗೆ, ಬಟ್ ಇವಾಗ ನಾವು ಮಾಡ್ತಿಲ್ಲ, MTR ಯೂಸ್ ಮಾಡ್ತೀವಿ. ನಮ್ಗದು ಚೆನ್ನಾಗ್ ಅನ್ಸುತ್ತೆ. ಏನೋ ಒಂಥರ ನಮ್ಗೆ ಆಚೆ ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ, ಸ್ವಲ್ಪ ನಾನ್ ವೆಜ್ ಫ್ಲೇವರ್ ಅನ್ಸುತ್ತೆ ನಮ್ಗೆ ಕೆಲವೊಂದು. ಸೊ ನಮ್ಗೆ MTR ಬೆಸ್ಟ್ ನೋಡಿ. ಈ ತರ ಹುಳಿ ಪುಡಿನ ಹಾಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅವಾಗ ಹಸ್ಕಸ್ಕು ಘಾಟ್ ಆಗ್ಲಿ ಏನೂ ವಾಸನೆ ಬರಲ್ಲ. ಇದಾಗಿದ ತಕ್ಷಣ ಇದಕ್ಕೆ ಬೆಂದಿರೋದು ಬೇಳೆ, ತರಕಾರಿ, ಅರಿಶಿನ, ಉಪ್ಪು ಹಾಕಿರೋದು ಎಲ್ಲ ಶಿಫ್ಟ್ ಮಾಡ್ತೀನಿ ಇಲ್ಲಿಗೆ. ನೋಡಿ, ಅದು ಕೆಳಗಡೆ ತಳನೂ ಅಂಟ್ಕೊಂಡಿಲ್ಲ, ಚೆನ್ನಾಗಿದೆ ಇದು. ತಳ ಅಂಟ್ತಾನೆ ಇಲ್ಲ, ಹೇಳದ್ನಲ್ಲ. ಸಕ್ಸಸ್ ಗಾಯ್ಸ್, ಈ ಬೌಲು ಟ್ರೈ ಮಾಡಿ. ಇವಾಗ ಇದಕ್ಕೆ ಬಗ್ಗಿಸ್ತೀನಿ. ನಮ್ಗಿದು 2 ಟೈಮ್ಸ್ ಆಗುತ್ತೆ. 2 ಹೊತ್ತಿಗೆ ನಮ್ಗಿದು ಕರೆಕ್ಟ್ ಆಗೈತೆ. ನಮ್ಮಮ್ಮ, ನಾನೇ ಮೇ ಬಿ ಚಿಕ್ಕದಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಬೌಲಲ್ಲಿ, ಬಟ್ ನಮ್ಮಮ್ಮ ಕರೆಕ್ಟ್ ಮೆಜರ್ಮೆಂಟ್ ಕೊಟ್ಟವ್ರೆ. ವೆರಿ ನೈಸ್. ಕುದಿಬೇಕು, ಒಂದು 5 ನಿಮಿಷದ ಮೇಲೆ ಕುದಿಬೇಕು ಚೆನ್ನಾಗೆ. ಕುದ್ರೆ ಕಲರು ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗೆ ಹಿಡ್ದಿರುತ್ತೆ. ನೋಡಕ್ ಸಖತ್ತಾಗೈತೆ. ಪಕ್ಕದಲ್ಲಿ 1-2 ಬಜ್ಜಿ ಹಾಕೊಂಡ್ ತಿಂದೆ ಹೆಂಗಿರತ್ ಗೊತ್ತಾ? ಬೆಳಗ್ಗೆ ಅಲ್ಲ, ಸುಮ್ನೆ ಅಂದಿದ್ದು, ಬಟ್ ಕಲರ್ ಅಲ್ಲೇ ನಿಮಗ್ ಗೊತ್ತಾಗ್ಬಿಡುತ್ತೆ.
ಆ್ಯಕ್ಚುಲ್ ರುಚಿ. ಇವಾಗ ಇನ್ನೊಂದು ಸ್ವಲ್ಪ, ಯಾಕಂದರೆ ತರಕಾರಿಗೆ ಉಪ್ಪು ಹಾಕಿದ್ದೆ, ಕುದಿಯೋ ಟೈಮ್ನಲ್ಲಿ 1 ಸ್ಪೂನ್ ಬರ್ತಿ ಉಪ್ಪು ಹಾಕ್ಬಿಡ್ತೀನಿ. ಈಸಿಯಾಗಿ ತುಂಬ ಈಸಿ ಇರೋ ತರಕಾರಿ ಹಾಕೊಂಡು ಮಾಡಿದ್ರೆ ಅದೇ ತರಕಾರಿ ಹುಳಿ. ನೀನು ಯಾಕೆ ಜಾಸ್ತಿ ರುಬ್ಬಲ್ಲ? ರುಬ್ಬೋದೇ ಬೇಡ, ರುಬ್ಬೋದಕ್ಕೆ ಯಾಕೆ ತೆಂಗಿನಕಾಯಿ ವೇಸ್ಟು, ಬೇಳೆ ಹಾಕಿರ್ತೀವಲ್ಲ. ಇಷ್ಟು ಬರ್ತಿ 1.5 ಕಪ್ಪು ಬೇಳೆ ಹಾಕಿದ್ಮೇಲೆ ಇದು 6 ಜನ ಊಟ ಮಾಡ್ಬೋದು, 6-7 ಜನ ಊಟ ಮಾಡ್ಬೋದು. ರುಬ್ಬೋದು ಯಾಕೆ, ಒದಗಲ್ಲ ಅಂತಾರೆ. ಯಾಕೆ ಬೇಳೆ ಹಾಕ್ರಿ, ನೆಟ್ಗೆ ಬೇಳೆ ಹಾಕಿ ಚೆನ್ನಾಗಿ ಮಸಿಬೇಕು. ಬೇಳೆ ಬೇಳೆ ಥರ ಇದ್ರೆ ಒದಗಲ್ಲ, ನೀರು ಥರ ಆಗುತ್ತೆ. ಇದು ಯಾವ ನೀರು ಥರ ಇದೆಯಾ ನೋಡು, ಕರೆಕ್ಟಾಗಿದೆ ಹುಳಿ ಊಟ ಮಾಡೋಕ್ಕೆ. ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ನಮ್ಮಲ್ಲಿ ನಾನು ತುಂಬ ರುಬ್ಬೋದೇ ಇಲ್ಲ, ನಮ್ಮಲ್ಲಿ ಅದು ಅಭ್ಯಾಸನೇ ಇಲ್ಲ. ಏನೋ ಒಂದು 50 ಜನಕ್ಕಾದ್ರೆ ರುಬ್ಬೇಕು. ಇದು ಇರೋರು 3 ಜನಕ್ಕೆ 2 ಹೊತ್ತಿಗೆ ಆಗುತ್ತೆ ಹುಳಿ. ನಾವು ಮಧ್ಯಾಹ್ನ ಮುದ್ದೆ ಮಾಡ್ಕೋತೀವಿ, ಇದು ಕಾಂಬಿನೇಷನು. ರಾತ್ರಿಗೆ ಅವ್ರ ಅಪ್ಪ ಬಂದಮೇಲೆ ಅನ್ನ ಮಾಡಿ ಹುಳಿ ಏನಾರ ಸೈಡ್ಗೆ ಮಾಡಿ ತಿನ್ನೋದಷ್ಟೇ. ಇದು ಕುದಿಬೇಕು ಚೆನ್ನಾಗಿ. ಹುಣಸೆಹಣ್ಣು ಹುಳಿ ಹಾಕೋ ಅವಶ್ಯಕತೆ ಇಲ್ವಾ ಇದಕ್ಕೆ? ಹಾಕ್ತಾರೆ, ಆ್ಯಕ್ಚುಲಿ ಹಾಕ್ತಾರೆ. ನಮಗೆ ತೀರಾ ಹುಳಿ ಇಷ್ಟ ಇಲ್ಲ, ಹಾಗಾಗಿ ಹುಣಸೆಹಣ್ಣು ನೀರು ಹಾಕ್ತಾರೆ ಮೇಲ್ಗಡೆ. ನಾನೇನ್ ಮಾಡಿದೀನಿ, 3 ಟೊಮೊಟೊ ಹಾಕಿದೀನಿ, ಸಿಪ್ಪೆ ತೆಗೆದು ಸಾಕು ನನಗೆ. ಅದೇ ಹುಳಿ ಇರುತ್ತೆ. ಬೇಸಿಗೆ ಕಾಲ ಬಂತು ಅಂದ್ರೆ ಉಪ್ಪು, ಹುಳಿ, ಖಾರ, ಮಸಾಲೆ ಐಟಮ್ನ ಕಡಿಮೆ ಮಾಡಬೇಕು. ಇಲ್ಲಾಂದ್ರೆ ಜೀರ್ಣ ಆಗಲ್ಲ, ಹೊಟ್ಟೆ ನೋವು ಬರುತ್ತೆ, ಸಾಕಪ್ಪ ಅನ್ನಿಸ್ಬಿಡ್ತದೆ. ಅದಕ್ಕೆ ಮೀಡಿಯಮ್ ಆಗಿ ಮಾಡ್ಕೊಂಡು ತಿನ್ಬೇಕು. ತೀರಾ ಅತಿ ಖಾರಗಳನ್ನೆಲ್ಲ ಹಾಕೋಬಾರ್ದು. ಹುಳಿನೂ ಅಷ್ಟೇ ಹಾಕೋಬಾರ್ದು. ಕೆಲವರು ಹುಳಿನೇ ಇಷ್ಟಪಡ್ತಾರೆ, ಹುಣಸೆಹಣ್ಣು ಗೊಜ್ಜು ಹಾಕೋತಾರೆ, ಟೊಮೊಟೊ ಹಾಕೊಂಡ್ರು. ನಮಗೆ ಬೇಡ, ಸಾಕು. ಸೊ ಹಾಕೊಂಡ್ರೆ ಹಾಕೊಳ್ಳಿ, ನಿಮಗೆ ಬೇಕು ಅಂದ್ರೆ, ಯಾಕಂದ್ರೆ 3 ಟೊಮೊಟೊನೇ ಬ್ಯಾಲೆನ್ಸ್ ಆಗುತ್ತೆ ಹುಳಿ. ಸಾಕು. ಹುಳಿ ಇನ್ನೂ ಚೆನ್ನಾಗಿ ರುಚಿ ಬೇಕು ಅಂತ ಹೇಳಿದ್ರೆ ಒಂದು ಡ್ರಾಪ್ ನೋಡಿ, ಇಷ್ಟೇ ಬೆಲ್ಲದ ಪಾಕ ಹಾಕೋದು. ಯಾಕಂದ್ರೆ ಸಕ್ಕರೆ ಹಾಕೋಬೇಡಿ, ರುಚಿ ಹಾಳಾಗ್ತದೆ. ಒಂಚೂರು ಬೆಲ್ಲ ಹಾಕೊಳ್ಳಿ, ರುಚಿ ತುಂಬ ಸ್ವೀಟ್ ಬರಲ್ಲ. ಖಾರಕ್ಕೆ ಯಾವತ್ತೂ ಬೆಲ್ಲ ಹಾಕೊಳ್ಳಿ, ತುಂಬ ರುಚಿ ಬರುತ್ತೆ. ಸ್ವೀಟ್ಗೆ ಒಂಚೂರು ಉಪ್ಪು ಹಾಕೊಳ್ಳಿ, ತುಂಬ ರುಚಿ ಬರುತ್ತೆ. ಇವಾಗ ನೋಡಿ, ಒಂಚೂರು ಬೆಲ್ಲ ಪಾಕ ಹಾಕಿ, ಜಾಸ್ತಿ ಹಾಕಿಲ್ಲ, 1/4 ಸ್ಪೂನು ಇಲ್ಲ, ಒಂದೆರಡು ಡ್ರಾಪ್ ಅಷ್ಟೇ. ಅಂದ್ರೆ ಅದು ಫ್ಲೇವರ್ ಎನ್ಹಾನ್ಸ್ ಕೊಡುತ್ತೆ. ಹೌದು, ಬ್ಯಾಲೆನ್ಸ್ ಮಾಡ್ಬಿಡುತ್ತೆ. ಹುಳಿ, ಉಪ್ಪು, ಖಾರನೆಲ್ಲ ಈ ಸಿಹಿ ಬೆಲ್ಲದ್ದು ಪಾಕ ಬ್ಯಾಲೆನ್ಸ್. ಸೊ ಇವಾಗ ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ, ಹಸಿ ವಾಸನೆ ಹೋಗೋ ತನಕ. ಸೊ ವೆರಿ ಸಿಂಪಲ್ ತರಕಾರಿ ಹುಳಿ ರೆಡಿ ಅಷ್ಟೇ. ಒಗ್ಗರಣೆನೇ ಮೇಯ್ನ್ ಇದು. ನೀವು ತರಕಾರಿ ಏನ್ ಬೇಕಾದ್ರೆ ಹಾಕೊಳ್ಳಿ, ಒಗ್ಗರಣೆಲಿ ಟೊಮೊಟೊನ ಮಸ್ಟ್ ಬೇಯಿಸ್ಬೇಕು. ಒಳ್ಳೆ ಎಣ್ಣೆಲಿ ಫ್ರೈ ಮಾಡ್ಬೇಕು ಅದನ್ನ, ಅವಾಗ್ಲೇನೆ ಅದು ಹಸ್ಕು ವಾಸನೆ ಬರಲ್ಲ. ಟೊಮೊಟೊ ಒಂಥರ ಕೆಲವ್ರಿಗೆ ಇಷ್ಟ ಆಗಲ್ಲ, ಟೊಮೊಟೊ ತೆಗ್ ಸೈಡ್ಗೆ ಇಡ್ತಾರೆ. ಇವಾಗ ಇದನ್ನ ಸೈಡ್ಗೆ ಇಡಲ್ಲ, ಯಾಕಂದ್ರೆ ಮಸಾಲೆ ಚೆನ್ನಾಗಿ ಕುಡ್ಕೊಂಡಿರುತ್ತಾ, ಟೊಮೊಟೊನ ಸ್ಮ್ಯಾಶ್ ಆಗ. ಹೌದು, ಟೊಮೊಟೊ ಹುಡ್ಕೋದೇ ಕಷ್ಟ ಇದ್ರಲ್ಲಿ. ನೋಡಿ, ಎಲ್ಲಿ ಹುಡುಕ್ತೀರಾ ನೋಡಿ, ಎಷ್ಟು ಸಣ್ಣ ಇದೆ ಟೊಮೊಟೊ, ಹುಡ್ಕೋದೇ ಕಷ್ಟ. ಇಲ್ಲಿ ನೋಡಿ, ಯಾರು ಎತ್ತದ ಅನ್ನ ಕಲ್ಸೋಷ್ಟ್ರಲ್ಲಿ ಅದು ಮ್ಯಾಶ್ ಆಗೇ. ಸಾಂಬಾರ್ ಎಷ್ಟು ಬಿಸಿ ಇದ್ರು ನಮ್ಮಮ್ಮ ಹ್ಯಾಂಡಲ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಎತ್ಕೊಂಡ್ ಬಂದ್ರು ನೋಡಿ. ಯಾಕಂದ್ರೆ ಹ್ಯಾಂಡಲ್ ಬಿಸಿನೇ ಆಗ್ತಾ ಇಲ್ಲ, ಬಾಂಡ್ಲಿ ಮಾತ್ರ ಬಿಸಿ ಇದೆ. ಸೊ ಹ್ಯಾಂಡಲ್ ಏನು ಬಿಸಿ ಆಗಲ್ಲ, ಆರಾಮಾಗಿ ಯೂಸ್ ಮಾಡಬಹುದು. ಹುಳಿನ ಜಾಸ್ತಿ ನಾವು ಬೇರೆ ತಿಂತಾ ಇರ್ತೀವಿ, ಚಪಾತಿ, ರೊಟ್ಟಿ, ಏನೇನೋ ರಿಪೀಟ್ ಮಾಡೋದೇ ಇಲ್ಲ. ತಿಂಗ್ಳಿಗೆ 3 ದಿನ ಅನ್ನ ಹುಳಿ ಮಾಡ್ಬೋದು. ಹಾಗಾಗಿ ನಾನು ರುಬ್ಬೋ ಕೆಲಸ ಇಲ್ವೇ ಇಲ್ಲ ನೋಡಿ. ಅಂಡ್ ಈ ಸಾಂಬಾರ್ ಹೆಂಗೆ ಅಂದ್ರೆ, ಈ ಹುಳಿ ಹೆಂಗೆ ಅಂದ್ರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಅಷ್ಟೇ ಕ್ಲೋಸ್. ನಮ್ಗೆ ನಾಳೆಗೆ ನಾವು ತಂಗಳು ಅದೆಲ್ಲ ನಾವು ತಿನ್ನಲ್ಲ. ಸೊ ಫ್ರೆಶ್ ಆಗಿ ಕುಕ್ ಮಾಡಿ ಫ್ರೆಶ್ ಆಗ್ತೀನಿ ಅಷ್ಟೇ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ. ತಂಗಳು ತಿನ್ಬೇಡಿ, ಒಳ್ಳೇದಲ್ಲ ಆ್ಯಕ್ಚುಲಿ ತಂಗಳು ತಿನ್ನೋದು. ಬಟ್ ಕೆಲವೊಂದ್ಸತಿ ಓಕೆ, ಬಟ್ ಯಾವಾಗಲೂ ಅದನ್ನು ರೂಢಿ ಮಾಡ್ಕೋಬೇಡಿ. ಸೊ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ಫ್ರೆಶ್ ಆಗ್ತೀನಿ. ಕೆಲವರಂತೂ ಫ್ರಿಜ್ಜಲ್ಲಿ ಇಡ್ತಾರೆ 4-5 ದಿನ, ತಗೊಂಡೋಗಮೇಲೆ ಮೈಕ್ರೋವನಲ್ಲಿ ಬಿಸಿ ಮಾಡ್ತಾರೆ, ಇಲ್ಲ ತೆಗೆದು ಬಿಸಿ ಮಾಡ್ತಾರೆ. ಪಾಯ್ಸನ್ ಆಗತ್ತದು ಫುಡ್ಡು. ಮಾಡಲೇಬಾರ್ದು. ಫ್ರೆಶ್ ಆಗಿ ಇಷ್ಟೇ ಮಾಡ್ಕೊಳ್ಳಿ, ಪರವಾಗಿಲ್ಲ, ಖಾಲಿ ಮಾಡಿ. ಚೆನ್ನಾಗಿರುತ್ತೆ ನೋಡಿ. ಕುದಿ ಬಂತು, ಚೆನ್ನಾಗಿ ಕುದೀತಾ ಇದೆ. ಸೊ ನಮ್ಮ ತರಕಾರಿ ಹುಳಿ ಇದು. ಇದಕ್ಕೆ ನಾವು ಮಧ್ಯಾಹ್ನ ಏನ್ ಕಾಂಬಿನೇಷನ್ ಮಾಡ್ತೀವಿ ಅಂತ ಫುಲ್ ತಟ್ಟೆಯಲ್ಲಿ ಹಾಕಿ ಪ್ಲೇಟಿಂಗಲ್ಲಿ ತೋರಿಸ್ತೀನಿ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತುಂಬಾ ಎನಾನ್ಸ್ ಇರುತ್ತೆ, ಅದು ತುಂಬಾ ಫ್ಲೇವರೇ ಒಂದು ರುಚಿ. ಬೇರೆ ಖಾರದ ಮೆಣಸಿನ್ಕಾಯಿ ಹಾಕೋಬೇಡಿ, ಬ್ಯಾಡಗಿ ಮೆಣಸಿನ್ಕಾಯಿನೇ ಒಗ್ಗರಣೆಗೆ ಹಾಕೊಳ್ಳಿ. ಅದು ರುಚಿ ನೋಡಿ ನೀವು ಹುಳಿಗೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅದು. ಆಯ್ತು, ಬಂದ್ಬಿಡಿ ಊಟಕ್ಕೆ. ವಾಕೆ ಈಗ ಅನ್ನ ಹುಳಿ ರೆಡಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಗಮ್ಮಂತಿದೆ ಗೈಸ್ ಹುಳಿ, ಬಿಸಿ ಬಿಸಿ ಹುಳಿ, ತುಪ್ಪ, ಅನ್ನ ಹಾಕೊಂಡು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಜಿಂಗಲೆ ಬುಂಗಾಲೆ ತಿನ್ನೋಣ ಬನ್ನೆಲೇ ಗೈಸ್. ನೆಮ್ಮದಿ ಊಟ ಮಾಡ್ಬೇಕು ಗೈಸ್. ಏನಂತೀರಾ? ತಿಂತೀರಾ? ತಗೊಳ್ಳಿ.
ಎಷ್ಟು ದಿನ ಆಗಿತ್ತು ಗೊತ್ತಾ ತಿಂದು. ನಮ್ಮ ಮನೇಲಿ ಇವಾಗ ಅನ್ನ ಸಾರು ಮಾಡದೇ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಬರೀ ತಿಂಡಿಗಳು ಈ ಓಟ್ಸು ಮಿಲೆಟ್ಸು ಅಂತ ತಿಂದು ತಿಂದು ಅನ್ನ ಸಾರು ತಿಂತಾಯಿದ್ರೆ ಸ್ವರ್ಗಕ್ಕೊಂದೇ ಗೇಣು. ಒಂದು ಕಾಲದಲ್ಲಿ ನನಗೆ ಅನ್ನ ಸಾರು ಇಲ್ಲ ಅಂದರೆ ಊಟನೇ ಮಾಡ್ತಾ ಇರಲಿಲ್ಲ. ಹೆವಿ ಗಲಾಟೆ ಮಾಡುವೆ ಮನೇಲಿ ನಾನು. ಬರಬೇಕು ಲೊಟ್ಟೆ. ಲೊಟ್ಟೆ ಬಂತು ಅಂದರೆ ಸಕ್ಸಸ್ ಅಂತ ಸ್ಟೋರಿ. ಸಕ್ಕತ್ತಾಗಿದೆ. ಒಂದೊಂದು ತರಕಾರಿಗೂ ಒಳ್ಳೆ ಮಸಾಲೆ ಹಿಡಿದಿದೆ, ಸಾಂಬಾರು ಪುಡಿ ಚೆನ್ನಾಗಿ ಹಿಡಿದಿದೆ. ಅದಕ್ಕೆ ಕೆಲವ್ರು ಮನೆಯಲ್ಲೆಲ್ಲ ತರಕಾರಿ ಸಾರು ಮಾಡಿದ್ರೆ ಒಂಥರ ಹಸು ವಾಸನೆ ಇರುತ್ತೆ. ಆ ಥರ ಇದ್ರೆ ನನಗೆ ಇಷ್ಟ ಆಗಲ್ಲ. ಎಷ್ಟು ಚೆನ್ನಾಗಿದೆ ನಮ್ಮ ಅಮ್ಮ ಮಾಡಿರೋದು ಅಂದರೆ ಸೂಪರಾಗಿದೆ. ಟ್ರೈ ಮಾಡಿ. ಚೆನ್ನಾಗಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿನ್ನಿ. ಸೈಡಲ್ಲಿ ಒಂದು 4 ಬಜ್ಜಿ ಬೋಂಡ ಹಾಕೊಂಡು ತಿನ್ನಿ, ಉಪ್ಪಿನಕಾಯಿ ಹಾಕೊಂಡು ತಿನ್ನಿ. ಇನ್ನೂ ಸಖತ್ತಾಗಿರುತ್ತೆ ಗಾಯ್ಸ್. ಸೂಪರಾಗಿದೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ತಿಳಿಸಿ ಹೆಂಗೆ ಅನಿಸ್ತು ಅಂತ. ಐ ಆಮ್ ಹ್ಯಾಪಿ. ಸೂಪರಾಗಿದೆ. ಇನ್ನೊಂದು ವಿಷಯನ ಆ್ಯಡ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಏನಿರುತ್ತಲ್ಲ ಅದರಲ್ಲಿ ಎಷ್ಟು ಖಾರ ಇರುತ್ತೆ, ನಮಗೆ ಆ ಖಾರ ಸಾಕು ಅಂತ ಅನಿಸುತ್ತೆ. ನಿಮಗೆಲ್ಲ ಖಾರ ಬೇಕು ಅಂತಂದರೆ ನೀವು ಖಾರದ ಪುಡಿ ಯೂಸ್ ಮಾಡ್ಬೋದು, ಸರಿನಾ? ಸೊ ನಿಮ್ಮ ಖಾರದ ಮೇಲೆ ಡಿಪೆಂಡ್ ಆಗುತ್ತಾ. ಯಾಕಂದರೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದಾರೆ. ಬಟ್ ನಿಮಗೆ ಖಾರ ಬೇಕು ಅಂತಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ, ಓಕೆನಾ? ನಮಗೆ ಹುಳಿ ಪುಡಿಯಲ್ಲಿರೋ ಖಾರನೇ ಸಾಕು ಅನಿಸುತ್ತೆ. ಸೊ ನೀವು ಅಡಿಷ್ನಲ್ ಆ್ಯಡ್ ಮಾಡ್ಕೋಬೋದು.